ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಕರ್ನಾಟಕದಲ್ಲಿ ಸರ್ಕಾರಿ ಜಾಬ್ ಹುಡುಕ್ತಾ ಇದ್ದೀರಾ, ಅದನ್ನು ಕೂಡ 3 ಲಕ್ಷ ಕೊಡುವಂತಹ ಜಾಬ್ ಹುಡುಕ್ತಾ ಇದ್ರೆ ನಿಮ್ಮ ಹುಡುಕಾಟ ಇವತ್ತಿಗೆ ಕೊನೆ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಒಂದು ಹೊಸ ಸರ್ಕಾರಿ ಜಾಬ್ ನ ಅರ್ಜಿ ಕರೆದಿದ್ದಾರೆ. ಇದು ಯಾವ ಜಾಬು, ಅಪ್ಲಿಕೇಶನ್ ಹೇಗ್ ಹಾಕೋಬೇಕು, ವಯೋಮಿತಿ ಏನಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿ ದಿನಾನು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಪ್ರತಿ ದಿನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರ್ಬೇಕಲ್ವಾ, ಸೊ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸಸ್ ಅಂತ, RITES, ರೈಟ್ಸ್ ಅಂತ ಹೇಳ್ತಾರೆ. ಇದರ ಅಂಡರ್ ಅಲ್ಲೇನೆ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ನ ಡಿಸೈನು ಎಲ್ಲ ಇವರ ಇನ್ವಾಲ್ವ್ಮೆಂಟ್ ಇಂದಾನೇ ಆಗೋದು. ಸೊ ಎಲ್ಲ ರೈಲ್ವೆ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಕ್ರಿಯೇಟ್ ಮಾಡೋದು ರೈಟ್ಸ್ ನವರೇ. ಸೊ ಅವರ ಅಂಡರ್ ಅಲ್ಲಿ ಜಾಬ್ ಗಳನ್ನ ಕರೆದಿದ್ದಾರೆ. ಎಷ್ಟು ಜಾಬ್ ಖಾಲಿ ಇದೆ ಅಂತ ನೋಡೋದಾದ್ರೆ 6 ಹುದ್ದೆಗಳು ಖಾಲಿ ಇದೆ. ಎಲ್ಲಿ ಖಾಲಿ ಇದೆ ಅಂದ್ರೆ ಆಲ್ ಓವರ್ ಇಂಡಿಯಾ ಇದೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಈ ತರ ಎಲ್ಲಾ ಕಡೆ ಇದೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಸೈಟ್ ಅಸೆಸರ್, ಅಂದ್ರೆ ಸೈಟ್ ಮೌಲ್ಯಮಾಪಕರು ಅಂತ ಹೇಳಿ ಈ ಹುದ್ದೆಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ನೋಡೋದಾದ್ರೆ 10th ಮತ್ತೆ ITI ಆಗಿರ್ಬೇಕಾಗತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ನ ವಿವರ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರ್ಲೇಬೇಕು. ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅಪ್ಲಿಕೇಶನ್ ನ ಹಾಕೋಬಹುದು. ಗೊತ್ತಾಯ್ತಲ್ಲ, 18ರಿಂದ 40 ವರ್ಷ. ನೆಕ್ಸ್ಟ್ ವಯೋಮಿತಿ ಸಡಿಲಿಕೆ ಆಸ್ ಪರ್ ದ ಎಕನಾಮಿಕಲ್ ನಾರ್ಮ್ಸ್, ಅಂದ್ರೆ ರೈಟ್ಸ್ ನಾರ್ಮ್ಸ್ ಪ್ರಕಾರ ಇರುತ್ತೆ. ಎಷ್ಟು ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ ನೋಟಿಫಿಕೇಶನ್ ನಲ್ಲಿ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಒಂದ್ಸಲ ಓದ್ಕೊಳ್ಳಿ ನಿಮ್ಮ ರೆಫರೆನ್ಸ್ಗೆ. ನೆಕ್ಸ್ಟ್ ಸ್ಯಾಲರಿಯ ಡೀಟೇಲ್ಸ್ ನ ನೋಡೋದಾದ್ರೆ 3,0436 ರೂಪಾಯಿ ಇರುತ್ತೆ. ಇದು ಸ್ಯಾಲರಿ ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ ಎಲ್ಲಾ ಕ್ಯಾಂಡಿಡೇಟ್ಸ್ ಗಳಿಗೂ ಅಪ್ಲಿಕೇಶನ್ ಫೀಸು 300 ರೂಪಾಯಿಗಳಿರುತ್ತೆ. ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಎಲ್ಲ ಕ್ಯಾಂಡಿಡೇಟ್ಸು ಅಷ್ಟೇ 300 ರೂಪಾಯಿನೇ ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋಣ. ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ಓಕೆತಾ, ಲಿಖಿತ ಪರೀಕ್ಷೆ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್. ಇಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಕ್ಯಾಂಡಿಡೇಟ್ ಬಿಲಾಂಗ್ ಟು ಅಂದ್ರೆ ಜನರಲ್ ಕ್ಯಾಟಗರಿ ಅಥವಾ EWS ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ರೆ ನೀವು ಮಿನಿಮಮ್ 50% ಮಾರ್ಕ್ಸ್ ತೆಗೆದಿರಬೇಕಾಗತ್ತೆ ನಿಮ್ಮ ಎಜುಕೇಶನ್ ನಲ್ಲಿ. ಓಕೆನಾ, ಇದು ಅನ್ರಿಸರ್ವ್ಡ್ ಪೋಸ್ಟ್ ಗಳಿಗೆ. ಓಕೆನಾ. ನೆಕ್ಸ್ಟ್ ನೀವೇನಾದ್ರೂ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆಗಿದ್ದಿದ್ರೆ ಅಂದ್ರೆ SC ST OBC PWD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹೇಳ್ತೀವಲ್ಲ, ಅಂತ ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ ನೀವು 45% ಅಂದ್ರೆ 45% ಮಾರ್ಕ್ಸ್ ನ ತಗೊಂಡಿರ್ಬೇಕಾಗತ್ತೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ನಲ್ಲಿ. ಓಕೆನಾ, ಇದಿಷ್ಟು ತಿಳ್ಕೊಳ್ಳಿ. ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಗಳಿಗೆ 50%, ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಗಳಿಗೆ 45% ಮಾರ್ಕ್ಸ್ ತೆಗೆದಿರಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಒಂದೊಂದೇ, ಅಥವಾ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ, ಒಂದ್ಸಲ ಲಾಸ್ಟಿಗೆ ತೋರಿಸ್ತೀನಿ. 1 ಕಾಪಿ ಆಫ್ ಅಪ್ಲಿಕೇಶನ್ ಫಾರಂ, ನಿಮಗೆ ಇದಕ್ಕೆ ಅಪ್ಲಿಕೇಶನ್ ಫಾರಂ ಸಿಗುತ್ತೆ, ಅದನ್ನ ಒಂದು ಕಾಪಿ ತೆಗೆದು ಫಿಲ್ಅಪ್ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಅದು ಕಲರ್ ಆಗಿರಬೇಕು. ನೆಕ್ಸ್ಟ್ ನಿಮ್ಮ ಹೈಸ್ಕೂಲ್ ಸರ್ಟಿಫಿಕೇಟ್ ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ತೆಗೆದಿಟ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಪ್ರೂಫಿಗೆ. ನೆಕ್ಸ್ಟ್ ನಿಮ್ಮ ಸರ್ಟಿಫಿಕೇಟ್ ಆಫ್ ಅಕಾಡೆಮಿಕ್ ಅಂಡ್ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಅಂಡ್ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್, ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಇರಬೇಕು. ಅಂದ್ರೆ 10th 11th ಡಿಪ್ಲೊಮೊ ಅಥವಾ ITI ಇದೆಲ್ಲ ಸರ್ಟಿಫಿಕೇಟ್, ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಇದಕ್ಕೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಕೇಳಿಲ್ಲ, ITI ಕೇಳಿದ್ದಾರೆ, ಸೊ ITI ತೆಗೆದಿಟ್ಕೊಳ್ಳಿ. ನೀವೇನಾದ್ರು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಅದನ್ನು ಮಾಡಿದ್ರೆ ಅದನ್ನು ಕೂಡ ನೀವು ತೆಗೆದಿಟ್ಕೋಬಹುದು. ನೆಕ್ಸ್ಟ್ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ EWS SC ST OBC
ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನ ತೆಗೆದಿಟ್ಕೊಳ್ಳಿ. ಅದು ಗೌರ್ಮೆಂಟ್ ಇಂದ ಇಶ್ಯೂ ಆಗಿರ್ಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ನೀವೇನಾದ್ರೂ ಜನರಲ್ ಕ್ಯಾಟಗರಿ ಆಗಿದ್ದಿದ್ರೆ ತೊಂದರೆ ಇಲ್ಲ. ಈ ಮೂರು ಅಂದ್ರೆ EWS, SC, ST, OBC ಆಗಿದ್ರೆ ಮಾತ್ರ ನೀವು ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಐಡೆಂಟಿಟಿ ಪ್ರೂಫಿಗೆ ಮತ್ತೆ ಅಡ್ರೆಸ್ ಪ್ರೂಫಿಗೋಸ್ಕರ ಪಾಸ್ಪೋರ್ಟ್ ಇಟ್ಕೊಂಡ್ರು ಓಕೆ. ಪಾಸ್ಪೋರ್ಟು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸು ಅಥವಾ ಆಧಾರ್ ಕಾರ್ಡ್ ಅಥವಾ ಇನ್ಯಾವುದೇ ಫೋಟೋ ಇರುವಂತ ID ಕಾರ್ಡ್ ಇದ್ರೆ ಅದಾಗುತ್ತೆ. ನೆಕ್ಸ್ಟ್ ನಿಮ್ಮ ಪಾನ್ ಕಾರ್ಡ್ನ ಅಗತ್ಯ ಇದೆ. ನೆಕ್ಸ್ಟ್ ಪ್ರೂಫ್ ಆಫ್ ಡಿಫರೆಂಟ್ ಪೀರಿಯಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಕ್ಲೈಮ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಹಲವಾರು ಕಡೆ ನೀವು ಎಕ್ಸ್ಪೀರಿಯನ್ಸ್ ಇದೆ ಅಂತ ಏನಾದರೂ ಮೆನ್ಷನ್ ಮಾಡಿದ್ರೆ ಎಲ್ಲಾದ್ರದ್ದು ಡಿಫರೆಂಟ್ ಪೀರಿಯಡ್ಸಿನ ಪ್ರೂಫ್ ಬೇಕು. ಯಾವ್ಯಾವ ವರ್ಷದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅನ್ನೋ ಪ್ರೂಫ್ನ ಬೇಕಾಗತ್ತೆ. ಅದೇನಿಲ್ಲ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಮತ್ತೆ ಏನಾದರೂ ಎನಿ ಅದರ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಯುವರ್ ಕ್ಯಾಂಡಿಡೇಚರ್, ನಿಮಗೆ ಈ ಜಾಬ್ಗೆ ಹೆಲ್ಪ್ ಆಗುವಂತ ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನು ತೆಗೆದಿಟ್ಕೊಳ್ಳಿ. PWD ಅಂದ್ರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಇದ್ರೆ ಅಂಥವ್ರು PWD ಸರ್ಟಿಫಿಕೇಟ್ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಲೇಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಇರಬೇಕು, PWD ಕ್ಯಾಂಡಿಡೇಟ್ಸ್ ಆಗಿದ್ರೆ ಮಾತ್ರ. ನೆಕ್ಸ್ಟು ಅಪ್ಲಿಕೇಶನ್ ಹಾಕಿಂತ ಮುಂಚೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಯಾವ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಪಕ್ಕಾ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ನಿಮಗೆ ಅಲ್ಲಿಂದ ಡೈಲಿ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಜಾಯಿನ್ ಆಗೋದು ಮರಿಬೇಡಿ. ಇವಾಗ ಸ್ಟೆಪ್ಸ್ನ ತಿಳ್ಕೊಳ್ಳೋಣ. ಮೊದಲನೇದು ಏನು ಅಂತ ಹೇಳಿದ್ರೆ, ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಂಡ ನಂತರ ಅಪ್ಲಿಕೇಶನ್ನ ಹಾಕೊಳ್ಳಿ. ಅಪ್ಲಿಕೇಶನ್ ಹಾಕೋದಕ್ಕೆ ಫುಲ್ಫಿಲ್ ಎಲ್ಲ ಕ್ರೈಟೀರಿಯಾ ಇದೆಯಾ ಅಂತ ತಿಳ್ಕೊಬೇಕಲ್ವಾ, ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಹಾಕೋಬೇಕಾದ್ರೆ ಇಮೇಲ್ ID ಮತ್ತೆ ಮೊಬೈಲ್ ನಂಬರು ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಕಮ್ಯುನಿಕೇಶನ್ ಪರ್ಪಸ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮ್ಮೇನು ಜಾಯಿನ್ ಆದರೆ ಅಂದರೆ ಸೆಲೆಕ್ಷನ್ ಆದರೆ ಅದ್ರ ಮೂಲಕನೇ ನಿಮಗೆ ತಿಳಿಸ್ತಾರೆ ಮೇಲ್ ಮೂಲಕ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಅದರ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ ಅಂತ ಹೇಳ್ತಲ್ಲ ಮುಂಚೆ, ಅಲ್ಲೇ ಸಿಗುತ್ತೆ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದು ಮರಿಬೇಡಿ. ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಲಿಸ್ಟ್ ಹೇಳಿದೆ, ಆದರೆ ಅದನ್ನ ಸ್ಕ್ಯಾನ್ಡ್ ಕಾಪಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಎಲ್ಲ ನೆಸೆಸರಿ ಸರ್ಟಿಫಿಕೇಟ್ಸ್. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದ್ನಲ್ಲ, ಅದೇನು ಅಂದ್ರೆ ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಆನ್ಲೈನ್ ಮುಖಾಂತರ ಫಿಲಪ್ ಮಾಡಿಟ್ಟಿರ್ತೀರಲ್ಲ ಅದರ ಒಂದು ಕಾಪಿನ ತೆಗೆದು ಇಟ್ಕೊಳ್ಳಿ, ಓಕೆನಾ. ನಿಮ್ಮ ರೆಫರೆನ್ಸ್ಗೆ ಒಂದ್ಸಲ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ, ಕರೆಕ್ಟಾಗಿ ಗೊತ್ತಾಗತ್ತೆ ನಿಮಗೆ. ಸ್ಕ್ಯಾನರ್ಡ್ ಕಾಪೀಸ್ ಇಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ನು ಅಪ್ಲೋಡ್ ಮಾಡೋಕ್ಕೆ ಅಪ್ಲಿಕೇಶನಲ್ಲಿ, ಯಾಕಂದರೆ ಆನ್ಲೈನ್ ಅಲ್ವಾ. ಪಾಸ್ಪೋರ್ಟು ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲದು ಕಾಪಿ. ಮೊಬೈಲಲ್ಲಾದರೆ ಫೋಟೋ ತೆಗೆದಿಟ್ಕೊಳ್ಳಿ. ಆನ್ಲೈನ್ ಅಂದರೆ PC-ನಲ್ಲಿ ಹಾಕೋತಿದ್ದೀರಾ ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀರಲ್ಲ, ಆವಾಗ ನೀವು ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರ್ ಏನಾದರೂ ಬಂದರೆ ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 14 ಫೆಬ್ರವರಿ 2025, ಕೊನೆಯ ದಿನಾಂಕ 5 ಮಾರ್ಚ್ 2025. ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಇದೇ ಕೊನೆ ಡೇಟು, ಮತ್ತೆ ಪೇಮೆಂಟ್ ಮಾಡೋದಕ್ಕೂ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡೋದಕ್ಕೂ 5 ಮಾರ್ಚ್ ಕೊನೆ ಡೇಟು. ರಿಟರ್ನ್ ಎಕ್ಸಾಮಿನೇಷನ್ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತಲ್ಲ ಅದರ ಡೇಟು 9 ಮಾರ್ಚ್ 2025. ಸೊ ಅವತ್ತಿನ ದಿವಸ ನೀವು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ರೆಡಿ ಆಗಿರಬೇಕಾಗತ್ತೆ. ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ನಲ್ಲಿ ಸಿಲೆಬಸ್ ಏನಿರುತ್ತೆ, ಯಾವುದಾದ್ರ ಬಗ್ಗೆ ಕೊಟ್ಟಿರ್ತಾರೆ, ಎಷ್ಟು ಮಾರ್ಕ್ಸ್ ಇದೆ, ಸಂಪೂರ್ಣ ಮಾಹಿತಿ ಇದೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ, ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಆದಷ್ಟು ಬೇಗ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ PDF-ನ ನೀವು ಓದ್ಕೊಳ್ಳಿ ಅಂತ ಹೇಳಿದೆ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ರಿ, ಓದ್ಕೊಂಡ್ರಿ. ಆದರೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಅದರ ಲಿಂಕ್ ಬೇಕಲ್ವಾ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಅಪ್ಲಿಕೇಶನ್ನ ಲಿಂಕ್ ಆಗಿರುತ್ತೆ. ಇದು ನಿಮಗೆ ವಾಟ್ಸಪ್ ಚಾನಲ್ನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು rites.com, rites.com ಅಂತ ಹೇಳಿ. ನಿಮಗೆ ಏನಾದರೂ ಡಿಫಿಕಲ್ಟಿ ಅಥವಾ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ, ಅಥವಾ ಏನಾದರೂ ಕ್ವಶನ್ಸ್ ಇದೆ ರಿಗಾರ್ಡಿಂಗ್ ಪೇಮೆಂಟು ಅದೆಲ್ಲ ಹೇಳಿದ್ರೆ ನಿಮಗೆ ಹೆಲ್ಪ್ ಡೆಸ್ಕ್ನ ನಂಬರ್ ಕೊಟ್ಟಿದ್ದಾರೆ, ಇಲ್ಲಿಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಬಹುದು. ಎಕ್ಸ್ಟೆನ್ಷನ್ ಕೋಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 13221 ಅಂತ ಎಕ್ಸ್ಟೆನ್ಷನ್ ಕೋಡ್, ಓಕೆನಾ. ಹೆಲ್ಪ್ ಡೆಸ್ಕ್ ಇಮೇಲ್ ID ಕೂಡ ಕೊಟ್ಟಿದ್ದಾರೆ, pghelpdesk@hdfcbank.com. ಇದು ಫೀಸ್ ಪೇಮೆಂಟ್ಗೆ ಮಾತ್ರ ಆಗಿರುತ್ತೆ, ಓಕೆನಾ.
ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಚಾನಲ್ ಇದೆ, ಅಲ್ಲಿಂದ ಫಾಲೋ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿನಿ ಇನ್ಸ್ಟಾಗ್ರಾಮ್ ಚಾನಲ್ ಇಂದು, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯ್ನ್ ಆಗಿ ಅಲ್ಲಿಂದ ಕೂಡ ಜಾಬ್ ಡೀಟೇಲ್ಸ್ ಎಲ್ಲ ತಿಳ್ಕೋಬಹುದು. ನಿಮ್ಮ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ಗೆ ಇನ್ಸ್ಟಾಗ್ರಾಮ್ ಇಂದಾನೆ ಶೇರ್ ಕೂಡ ಮಾಡಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.